ಮತ್ತೊಂದು ಮಿನಿ ಬ್ಲಾಗ್ ನೋಡ್ಕೊಂಬರೋಣ ಬನ್ನಿ. ಬೆಳಿಗ್ಗೆ ಎದ್ದು ಹೊರಗಡೆ ಬಂದು ನೋಡ್ತೀನಿ, ಸೂರ್ಯ ಆಲ್ರೆಡಿ ನೆತ್ತಿ ಮೇಲೆಲ್ಲ ಅದ್ರ ಬಿಲ್ಡಿಂಗ್ ಮೇಲೆ ಬಂದ್ಬಿಟ್ಟಿದ್ದ. ನೋಡ್ಕೊಂಡು ಹಂಗೆ ನೀರ್ ಬಿಟ್ಟಿದ್ರು ರೂಮ್ ಹತ್ರ. ನೀರೆಲ್ಲ ಹಿಡಿದು ನಾನು ನಮ್ ದೋಸ್ತ್ ಇಬ್ರು ಸೇರಿ ನೀರ್ ಹಿಡಿದು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಬಾಡಿಗೆ ಹೋಗ್ಬೇಕಾಗಿತ್ತು. ಒಂದು ಶರ್ಟ್ ಇರಲಿಲ್ಲ, ಶರ್ಟ್ ಐರನ್ ಮಾಡ್ಕೊಂಡು ಅಲ್ಲಿಂದ ಡಾರ್ಲಿಂಗ್ ಹತ್ರ ಬಂದೆ. ಇವತ್ತು ನಾನು ಹೊರಟಿರೋದು ಹಡಗಲಿಂದ ಚನ್ನಗಿರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಅಲ್ಲಿಂದ ಗಾಡಿ ಎಲ್ಲ ನೀಟಾಗಿ ನೋಡ್ಕೊಂಡು ಪಾರ್ಟಿ ಫೋನ್ ಮಾಡಿದ್ರಂತ ಹೊರಟಿದ್ದೆ. ಹೋಗೋದಾರಲ್ಲಿ ನಮ್ಮ ಆಟೋ ರಾಜ ಸಿಕ್ಕ. ಅವನಿಗೊಂದು ಬಾಯ್ ಹೇಳಿ ಡೈರೆಕ್ಟ್ ಆಗಿ ಪಾರ್ಟಿ ಮನೆ ಹತ್ರ ಹೋಗಿ ಪಿಕಪ್ ಮಾಡ್ಕೊಂಡು ನಾನು ನಮ್ಮೂರ್ ಕಡೆ ನೋಡ್ಕೊಂತ ಹರಪಳ್ಳಿ ಕಡೆ ಹೊರಟಿದ್ದೆ. ಹೋಗೋ ದಾರಿಲಿ ನಮ್ಮೂರು ನೋಡ್ತಾ ಇದ್ರೆ ಏನೋ ಒಂಥರ ಚಂದ. ನಾನಿನ್ನೂ ಟಿಫನ್ ಮಾಡಿಲ್ಲ ಅಂತ ಹೇಳಿ ಹರಪಳ್ಳಿಲಿ ಗಾಡಿ ಸೈಡ್ ಹಾಕಿ ಟಿಫನ್ ಮಾಡ್ಕೊಂಡು ಸೀದಾ ಅಲ್ಲಿಂದ ಹೊರಟಿದ್ದೆ ಚನ್ನಗಿರಿಲಿ ಅಡಿಕೆ ತೋಟ ಎಲ್ಲ ನೋಡ್ಕೊಂಡು ಒಂದು 90 ಟೀ ಮಲ್ನಾಡ್ ಟೀ ಕುಡ್ಕೊಂಡು ಸೀದಾ ಅಲ್ಲಿಂದ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಗಾಡಿಲಿ ಕೂತ್ಕೊಂಡಿದ್ದೆ. ಈ ಹುಡುಗಿ ಏನೋ ಹೇಳ್ತಾಳೆ ಕೇಳಿ ನೋಡಿ. ಮತ್ತೇನ್ ಸಮಾಚಾರ ಹೇಳ್ಬೇಕು ನೀನೆ. 2 ಅವರ್ ಆದ್ಮೇಲೆ ಪಾರ್ಟಿ ಫೋನ್ ಮಾಡಿದ್ರು. ಮತ್ತೆ ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾನ್ ಬಂದಿದ್ದು ಸಂತೆ ಬೆನ್ನೂರಿಗೆ. ಯಾಕಂದ್ರೆ ಊಟ ಮಾಡ್ಬೇಕಾಗಿತ್ತು. ಊಟ ಮಾಡಿಸ್ಕೊಂಡು ಸೀದಾ ಕರ್ಕೊಂಡು ಊರ್ ಕಡೆ ಬರ್ತಾ ಇದ್ದೆ. ಬರ್ತಾ ದಾರಿಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಏನು ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳಿ ಸ್ವಲ್ಪ ನಿಧಾನ ಓಡಿಸಿದ್ರೆ ಒಳ್ಳೇದು. ಪ್ರತಿಯೊಬ್ರು ಎಲ್ಲಾ ಚಾಲಕರಿಗೆ ಹೇಳ್ಕೊಳ್ಳೋದಿದ್ದಾನೆ. ಅಲ್ಲಿಂದ ಸೀದಾ ನಾನು ಹಡಗಲ್ ಕಡೆ ಬಂದೆ. ಪಾರ್ಟಿನ ಡ್ರಾಪ್ ಮಾಡಿ ಮನೆ ಕಡೆ ನಾನು ಇವಾಗ ರೂಮ್ ಕಡೆ ಹೋಗ್ಬೇಕು. ಹೋಗಿ ಊಟ ಮಾಡಿ ಹಾಸ್ಕೊಂಡು ಹೊಚ್ಕೊಂಡು ಮುಚ್ಕೊಂಡು ಮಲ್ಕೊಂತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಬೈ ಬೈ ಫ್ರೆಂಡ್ಸ್.